ನೋಡಿ ಎಷ್ಟು ಒಳ್ಳೆ ಕ್ವಾಲಿಟಿ ನೋಡಿ ಇದು ಸೈಜ್ ನೋಡಿ. ಇನ್ನು 20 ದಿವಸ ಟೈಮ್ ಇದೆ. ಇದು ಕೂಡ ಇನ್ನು ಚೆನ್ನಾಗಿ ಬರುತ್ತೆ. ಇದು 2-3 kg ಬಂದೇ ಬರುತ್ತೆ. ಇದು ಇವಾಗ ಆಲ್ರೆಡಿ 3.5-4 kg ಇದೆ ಇವಾಗ ಆಲ್ರೆಡಿ. ಇದು ಎಲ್ಲ ಕಾಯಿ ಅದೇ ತರ ಬಂದಿರೋದು. ತೋರಿಸಿ ಆ ಕಡೆ. ಇಲ್ಲಿ ಅವೆರಡು ಅಲ್ಲಿ ಆ ಕಡೆ ನೋಡಿ ಪೂರ್ತಿ ಎಲ್ಲ ಅದೇ ಬಂದಿದೆ. ಗೋಲ್ಡನ್ ಸಾಯಿಲ್ ಕಂಪ್ನಿಯಿಂದ ಉಮೇಶ್ ಸರ್ ಯಾವ ರೀತಿ ಡೈರೆಕ್ಷನ್ ಕೊಟ್ಟಿದ್ದಾರೆ, ಅವ್ರು ಯಾವ ರೀತಿ ಹೇಳಿದಾರೆ ಅದ್ರ ಪ್ರಕಾರ ನಾವು ಮಾಡಿದ್ದು. ಒಳ್ಳೆ ಕ್ವಾಲಿಟಿಯಲ್ಲಿ ಬಂದ್ರೆ ಇನ್ನು 20 ದಿವಸ ಟೈಮ್ ಇದೆ ನಮ್ಗೆ. ರಕ್ಷಕ್ ಪವರು, ಗ್ರೋಗೋಲ್ಡ್ ಪ್ಲಸ್, ಆಮೇಲೆ ಫ್ರೂಟ್ ಪವರು, ಗ್ರೀನ್ಗಳೆಲ್ಲ ಕಂಟಿನ್ಯೂ ಹೇಳ್ತಿದ್ದಾರೆ. 4 ದಿವಸಕ್ಕೆ ಒಂದ್ಸರಿ ಡೋಸ್ ಹೇಳ್ತಿದ್ದಾರೆ. ಅದೇ ಪ್ರಕಾರ ಮಾಡ್ತಾ ಇದೀವಿ. ಫೋರ್ 4.5 kg. ಇಲ್ಲ 50. 4.50. ಸರ್ ಕಲ್ಲಂಗಡಿ ಕಟಾವ್ ಮಾಡಿ ಎಷ್ಟು ದಿವಸ ಆಯ್ತು? ಜನವರಿ 7ನೇ ತಾರೀಕಿಂದ ತಗೊಂಡ್ ಬಂದಿಲ್ಲ ನಾನು. ಜನವರಿ 7th ಡೇಟ್ಗೆ ಕಟಾವ್ ಆಗಿದ್ದು. ಅವತ್ತೇ ಗೊತ್ತೇ ತಂದೆ ಮನೇಲಿ ಇಟ್ಟಿದ್ದೆ. ಸರ್ ಇವತ್ತು ಎಷ್ಟು ಸರ್ ಡೇಟು? ಇವತ್ತು ಫೆಬ್ರವರಿ 18. ಒಂದ್ ತಿಂಗಳ 11 ದಿವಸ ಆಯ್ತು. ಇವತ್ತಿಗೆ 1 ತಿಂಗಳ 11 ದಿವಸ. 1 ತಿಂಗಳ 11 ದಿವಸ ಆದ್ಮೇಲೆ ಕಟ್ ಮಾಡ್ತಾ ಇದ್ದೀರಿ? ಹೌದು. ಓಕೆ ಸರ್, ಕಟ್ ಮಾಡಿ ನೋಡೋಣ ಯಾವ ತರ ಇದೆ ಒಳಗಡೆ ಅಂತ. ಸರ್ ಇದು ಟೋಟಲಿ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಹಾಕಿ ಬೆಳೆದಿರೋದ, ಯಾವ್ದೇ ರೀತಿ ರಾಸಾಯನಿಕ ಯೂಸ್ ಮಾಡಿಲ್ಲ ಇದಕ್ಕೆ? ಅದಕ್ಕೋಸ್ಕರನೇ ತಗೊಂಡಿದ್ದು ಸರ್. ಎಲ್ಲದಕ್ಕೋಸ್ಕರ ಟೋಟಲಿ ಆರ್ಗ್ಯಾನಿಕ್ ಸಾವಯವ ಅಂತಾನೆ ನೀವು ತಗೊಂಡಿದ್ದು? ಹೌದು. ಸೊ ಈ ಹಣ್ಣು ರೈತರು ಬೆಳಿಬೇಕಾದ್ರೆ ಯಾವ್ದೇ ರೀತಿ ರಾಸಾಯನಿಕ ಉಪಯೋಗಿಸಿಲ್ಲ. ಗೋಲ್ಡನ್ ಸಾಯಿಲ್ ಸ್ಪ್ರೇ ಮತ್ತೆ ಗೊಬ್ಬರ ಮಾತ್ರ ಬಳಸಿ ಬೆಳೆದಿರೋದಿಲ್ಲ. 1 ತಿಂಗಳು 11 ದಿವಸ ಆಯ್ತು ಇವತ್ತಿಗೆ. ಸೂಪರ್ ಇದೆ ಸರ್. ನೋಡಿ 1 ತಿಂಗಳು 11 ದಿವಸ ಆದ್ಮೇಲೆ ಯಾವ ತರ ಕ್ವಾಲಿಟಿ ಮೇಂಟೈನ್ ಆಗಿದೆ. ಬೇರೆ ನೀವೆಲ್ಲ ಇನ್ನೊಂದ್ ಕಡೆ ಮಾರ್ಕೆಟ್ ತಗೊಂಡಾಗ ಕೆಮಿಕಲ್ ಇಂದ ಬೆಳೆದಿರುವಂತ ಹಣ್ಣು ನೀವೇನಾದ್ರೂ 1 ತಿಂಗಳು 11 ದಿವಸ ಇಟ್ಟರೆ ಕೆಟ್ಟೋಗುತ್ತೆ. 100% ಕೇಳುತ್ತಲ್ಲ ಸರ್? ಅದು 100% ಕೆಟ್ಟೋಗುತ್ತೆ. ಸರ್ ನಿಮ್ಮ ಅನಿಸಿಕೆ ಏನು? ಸರ್ ಕೆಮಿಕಲ್ ಎಷ್ಟೊಂದ್ ದಿವಸ ಹಾಕಿಡಕ್ ಆಗಲ್ಲ ಸರ್. ಬಾಳೆಗಾಳದ 1 ವಾರ ಇರ್ಬೋದು. 1 ವಾರ ಇರ್ಬೋದು ಕೆಮಿಕಲ್. ಪ್ಯೂರ್ ಆರ್ಗ್ಯಾನಿಕ್ ಅಂತ ಇಷ್ಟು ದಿವಸ. ಸರ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಸ್ವೀಟ್ ಇದೆ ಸರ್. ಎಷ್ಟು ಸ್ವೀಟ್ ಇದೆ ಅಲ್ಲ, ನನ್ನ ದೃಷ್ಟಿ ತಿಂತಾ ಇದ್ದೀರಲ್ಲ. ಯಾವ ರೀತಿ ಹೈಟ್ ಅಲ್ಲಿ ಇದೆ, ಎಷ್ಟು ಹೆಲ್ದಿ ಆಗಿದೆ ನೋಡಿ. ಲೀಫ್ ನೋಡ್ಬೋದು ಯಾವ ತರ ಇದೆ. ಆಮೇಲೆ ಬೆಡ್ ಇಂದ ಇದು ಸುಮಾರು 1 ಫೂಟ್ ವರೆಗೂ ಹೈಟ್ ಅಲ್ಲ. ಇವಾಗ ಆಲ್ರೆಡಿ ಇದೆ 1 ಫೂಟ್ ಇದೆ. ಇದು ನೋಡಿ ಬೆಡ್ ಇಲ್ಲಿ 1 ಫೂಟ್ ಹೈಟ್ ಅಲ್ಲಿ ಇದೆ. ಈ ಹೈಟ್ ಅಲ್ಲಿ ಇದೆ ಅಂತಂದ್ರೆ ಅದರ ಅರ್ಥ ಪ್ಲಾಂಟ್ ಅಲ್ಲಿ ಏನೋ ಶಕ್ತಿ ಇದೆ ಅಂತಾನೆ, ಅದು ಹೆಲ್ದಿ ಪ್ಲಾಂಟ್ ಅಂತ. ನೀವು ನೋಡ್ತಾ ಇದ್ದೀರಾ 25 ದಿವಸದಲ್ಲೇ ಆಲ್ರೆಡಿ ಚಿಕ್ಕದಾಗಿ ಫ್ರೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಫ್ರೂಟಿಂಗ್ ಆಮೇಲೆ ಇದು ಜಮೀನ್ ನೋಡಿ ಯಾವ ರೀತಿ ಕವರ್ ಆಗ್ತಾ ಇದೆ ಅಂತ. 25 ದಿವಸ 24 ದಿವಸದಲ್ಲಿ ಇಷ್ಟೊಂದು ಡೆವಲಪ್ಮೆಂಟ್ ಇರಲ್ಲ. ನೀವೇನಾದ್ರೂ ಕೆಮಿಕಲ್ ಮಾಡಿ ರಾಸಾಯನಿಕ ಯೂಸ್ ಮಾಡಿದ್ದೆ ಆದ್ರೆ ಈ ರೀತಿಯಲ್ಲೆಲ್ಲ ಡೆವಲಪ್ಮೆಂಟ್ ನಿಮ್ಗೆ ಸಿಗಲ್ಲ. ಯಾಕಂದ್ರೆ ಸುಮಾರು ಅಕ್ಕಪಕ್ಕದಲ್ಲೆಲ್ಲ ಇದಾರೆ ಕಲ್ಲಂಗಡಿ ಬೆಳೆದವರು, ಅಲ್ಲೆಲ್ಲ ನಾವು ನೋಡ್ತಾ ಇದೀವಿ. ಈ ರೇಂಜ್ ಅಲ್ಲಿ ಇದಾರೆ. ಅವರು ಸ್ವಲ್ಪ ಜನ ಕೇಳ್ತಾ ಇದಾರೆ ಏನ್ ಗೊಬ್ಬರ ಯೂಸ್ ಮಾಡ್ತಾ ಇದ್ದೀರಾ ಅಂತ. ನಮಸ್ಕಾರ ರೈತ ಬಂದ್ರೆ, ನಾನು ಶ್ರೀಕಾಂತ್ ಬೀದರಿಂದ. ಸುಮಾರು ಇವಾಗ 25 ದಿವಸದ್ದು. ಇಲ್ಲಿ ಈ ಜಮೀನಲ್ಲಿ ಯಾವುದೇ ರೀತಿಯ ಕೆಮಿಕಲ್ ರಾಸಾಯನಿಕ ಅನ್ನೋದು ಏನೋ ನಾವು ಬಳಸಿಲ್ಲ. DAP, ಯೂರಿಯಾ, MOP ಅಂತ ಯಾವುದೇ ತರದ ಗೊಬ್ಬರ ನಾವು ಇಲ್ಲಿ ಹಾಕಿಲ್ಲ. ಏನಿದ್ರು ಬೀಜೋಪಚಾರದಿಂದ ಮತ್ತೆ ಆರ್ಗೋ ಪವರ್ದಿಂದ ಟೋಟಲಿ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಅನ್ನೇ ಯೂಸ್ ಮಾಡ್ತಾ ಇದೀವಿ ನಾವು. ನೀವು ನೋಡ್ಬೋದು ಇಲ್ಲಿ ಸರ್, ತೋರಿಸಿಲ್ಲಿ ನೋಡಿ. ಬೀಜೋಪಚಾರ 5 ಲೀಟರ್ ಕ್ಯಾನ್ ವೆಜ್ ಪವರ್ ಇದೆ. ಆಮೇಲೆ ರಕ್ಷಕ್ ಪವರು, ರಕ್ಷಕ್ ಪ್ಲಸ್, ಏನೇ ಯೂಸ್ ಮಾಡಿದ್ರು ಯಾವುದೇ ರೀತಿ ಫರ್ಟಿಲೈಸರ್ ಬೇಕಂತಂದಾಗ ನಾವು ಬರೀ ಗೋಲ್ಡನ್ ಸಾಯಿಲ್ ಮಾತ್ರ ನಾವಿಲ್ಲಿ ಯೂಸ್ ಮಾಡಿದೀವಿ.
ಆಮೇಲೆ ಬೆಳೆಯಲ್ಲಿ ವ್ಯತ್ಯಾಸ ನೋಡಿ ಯಾವ ತರ ಇದೆ. ಇವಾಗ ಇದು ಕೇವಲ 25 ದಿವಸದ್ದು, ಆಲ್ರೆಡಿ ಇವಾಗ ಕಾಯಿ ಸ್ಟಾರ್ಟ್ ಆಗಿದೆ ಇದರಲ್ಲಿ. ಸೊ ನೋಡ್ಬೋದು, ಇನ್ನು ಹೂ ಇದೆ ತುಂಬಾ, ಆಲ್ರೆಡಿ ಕಾಯಿ ಕೂಡ ಸ್ಟಾರ್ಟ್ ಆಗಿದೆ, ಚಿಕ್ಕದಾಗಿದೆ ಇವಾಗ, ಗೋಟಿ ಸೈಜ್ ಅಲ್ಲಿ ಇದೆ ನೋಡಿ. ಹೂಗಳು ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ, ಯಾವುದೇ ಎಲೆಯಲ್ಲಿ ಮುಟ್ರಿ ಇಲ್ಲ, ತುಂಬಾ ಕ್ಲೀನ್ ಆಗಿದೆ ನೋಡಿ. ಈ ಕಡೆ ತೋರಿಸಿ. ಸೊ ಎಷ್ಟು ಗ್ರೀನಿಶ್ ಆಗಿದೆ ನೋಡಿ. ಇವನ್ ಮೇಲ್ಗಡೆ ಸ್ಪ್ರೇ ಬೇಕು ಈ ಹುಳುಗಳ ಕಂಟ್ರೋಲ್ ಸಲುವಾಗಿ ಅಂತಂದ್ರು ಗೋಲ್ಡನ್ ಸಾಯಿಲ್ ಅಲ್ಲೇ ಸಿಗ್ತಾ ಇದೆ. ಫೆಂಡರ್ ಪ್ಲಸ್ ಇದೆ, ನೀಮೈಲ್ ಇದೆ, ಒಳ್ಳೆ ಕ್ವಾಲಿಟಿಯಲ್ಲಿ ಬರ್ತಾ ಇದೆ ಇದು. ನೋಡಿ ಎಲೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿ ಬಂದಿದೆ. ಆಮೇಲೆ ಬಳ್ಳಿ ಕೂಡ ಆಲ್ರೆಡಿ ಹರಿದಿದೆ ನೋಡಿ, ಎಷ್ಟು ಚೆನ್ನಾಗಿ ಹರಿದಿದೆ ಬಳ್ಳಿ. ತಾವು ನೋಡ್ಬೋದು ಇಲ್ಲಿ. ಇನ್ನೊಂದು 4 ದಿವಸದಲ್ಲಿ ಇದು ಏನು ಜಮೀನ್ ಗ್ಯಾಪ್ ಕಾಣ್ತಾ ಇದೆ ಟೋಟಲ್ ಆಗಿ ಕ್ಲೋಸ್ ಆಗಿಬಿಡುತ್ತಿದೆಲ್ಲ. ಇದು ಬೆಡ್ ಇಂದ ಬೆಡ್ಗೆ 4 ಫೂಟ್ ಬಿಟ್ಟಿದೀವಿ, 5-6 ಫೂಟ್ ಬಿಟ್ಟಿದ್ರೆ ಇನ್ನೂ ಒಳ್ಳೇದಿತ್ತು. ನೋಡಿ ಯಾವ ತರ ಬಂದಿದೆ ಅಂತ. ನೋಡಿ ಬಳ್ಳಿ ಇಲ್ಲಿ ಎಲೆ ನೋಡಿ ಎಷ್ಟು ದೊಡ್ಡದಾಗಿದೆ. ಆಮೇಲೆ ಆಲ್ರೆಡಿ ಫ್ರೂಟಿಂಗ್ ಸ್ಟಾರ್ಟ್ ಆಗಿದೆ. ಸರಿ ತೋರಿಸಿ ನೋಡಿ, ಹೋಗಿ ಹೋಗ ಕಾಯಿ ಸ್ಟಾರ್ಟ್ ಆಗಿದೆ, ಸೂಪರ್ ಕಾಣ್ತಾ ಇದೆ ನೋಡಿ. ಇಲ್ಲಿ ಈ ತರ ಸುಮಾರು ಬಂದಿದೆ ಸರ್. ಫುಲ್ ಗ್ರೀನಿಶ್ ಆಗಿದೆ, ಯಾವುದೇ ರೀತಿ ಕೆಮಿಕಲ್ ನಾವು ಬಳಸಿಲ್ಲ ಇದರಲ್ಲಿ. ಏನೇ ಇದ್ರು ಗೋಲ್ಡನ್ ಸಾಯಿಲ್. ಮೊದಲು ಸ್ಟೆಪ್ ಬೈ ಸ್ಟೆಪ್ ಹೇಳ್ಬೇಕಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಬೀಜೋಪಚಾರ ಮಾಡಿದ್ವಿ. ಇದು 12 ದಿವಸ ಇರುವಾಗ ನರ್ಸರಿಯಿಂದ ಆಗಿ ಬಂದಿತ್ತು. ಅವಾಗ ಒಂದ್ ಸರಿ ಬೀಜೋಪಚಾರ, ಮೊದಲು ನರ್ಸರಿಯಲ್ಲಿ ಒಂದ್ಸರಿ ಬೀಜೋಪಚಾರ ಆಗಿದೆ. ಅದಾದ್ಮೇಲೆ ನಾವು ಜಮೀನಿಗೆ ನಾಟಿ ಮಾಡುವಾಗ ಇನ್ನೊಂದ್ಸರಿ ಬೀಜೋಪಚಾರ ಮಾಡಿ ಇದು ನಾಟಿ ಮಾಡಿದ್ದು. ನಾಟಿ ಮಾಡೋ ಮೊದಲು ಆರ್ಗೋ ಪವರ್ ಅಂತ 10 kg ಬ್ಯಾಗು, ಆ ಗೊಬ್ಬರನೇ ನಾವು ಯೂಸ್ ಮಾಡಿದ್ದು. ಹ್ಯೂಮಿಕ್ ಆಸಿಡ್, ಫುಲ್ವಿಕ್ ಆಸಿಡ್ ಫುಲ್ ಇದೆ ಅದರಲ್ಲಿ. ಅದಾದ್ಮೇಲೆ ಒಳ್ಳೆ ಕ್ವಾಲಿಟಿಯಲ್ಲಿ ಬಂತು. ಅದಾಗಿದ್ಮೇಲೆ ಒಂದ್ ವಾರಕ್ಕೆ 5 ಲೀಟರ್ ಕ್ಯಾನ್ ಬಿಟ್ಟಿವಿ, ವೆಜ್ ಪವರ್ ಮತ್ತೆ ರಕ್ಷಕ್ ಪವರ್ ಅಂತ. ಅದಾದ್ಮೇಲೆ ಇನ್ನೊಂದು ವಾರಕ್ಕೆ ಕಾಲ್ಗುರು ಅಂತ ಅದು ಕೊಟ್ಟಿದೀವಿ. ಇವಾಗ ಇದು ಇನ್ನೂ ಕೊಡೋದಿದೆ, 5 ಲೀಟರ್ ಕ್ಯಾನ್ ತಂದಿಟ್ಟಿದೀವಿ. ಸ್ವಲ್ಪ ಕರೆಂಟ್ ಸಮಸ್ಯೆ ಆಗ್ತಾ ಇದೆ ಜಮೀನಲ್ಲಿ. ನೋಡಿ ಯಾವ ಕ್ವಾಲಿಟಿಯಲ್ಲಿ ಬಂದಿದೆ ಅಂತ ನೀವು ನೋಡ್ಬೋದು. ಮೊದಲೆಲ್ಲ ಏನಂತಿದ್ರು ರೈತರು, ಸಾವಯವದಲ್ಲಿ ಕಲ್ಲಂಗಡಿ ಬೆಳೆಯಕ್ ಆಗಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ರು. ಆದ್ರೂ ಅದನ್ನ ಚಾಲೆಂಜ್ ಆಗಿ ತಗೊಂಡು ಸ್ವಲ್ಪ ಜನ ಬೆಳೆದಿದ್ದಾರೆ. ನೋಡ್ಬೋದು ನೀವು ಎಷ್ಟು ಒಳ್ಳೆ ಇದ್ರಲ್ಲಿ ಬಂದಿದೆ ಅಂತ. ಇದೇ ಸಾಕ್ಷಿ ರೈತರಿಗೆ ಸಾವಯವದಲ್ಲಿ ಕಲ್ಲಂಗಡಿ ಬೆಳಿಬಹುದು. ಇದು ಇವಾಗ ಬರೀ 25 ದಿವಸದ ಪ್ಲಾಟ್ ಇದು ನೋಡಿ. ಬಳ್ಳಿ ಒಂದು ಬೆಡ್ ಇಂದ ಇನ್ನೊಂದು ಬೆಡ್ಗೆ ಆಲ್ರೆಡಿ ಹರಿದಿದೆ ನೋಡಿ. ಇಲ್ಲಿ ಈ ಶುದ್ಧ ಬಂದಿದೆ. ಈ ಕಡೆನೂ ನೋಡಿ, ಆ ಕಡೆಗೂ ಇಲ್ಲಿ ಕಷ್ಟ ಆಗ್ತಾ ಇದೆ ಆಲ್ರೆಡಿ. ನಮ್ ಜೊತೆ ಕೆಮಿಕಲ್ ಅಲ್ಲಿ ಮಾಡಿದವರು ಇದ್ದಾರೆ ಆಲ್ರೆಡಿ, ಅವ್ರದ್ದು ಈ ರೀತಿ ಬೆಳವಣಿಗೆ ಇಲ್ಲ. ನಮ್ಮಲ್ಲಿ ಆಲ್ರೆಡಿ ಬೆಡ್ ಇಂದ ಬೆಡ್ಗೆ ಟಚ್ ಆಗ್ತಾ ಇದೆ. ಬೇರೆ ಕೆಮಿಕಲ್ ಅಲ್ಲಿ ಮಾಡಿದವ್ರದ್ದು ಇನ್ನು ಬೆಡ್ ಮೇಲೆ ಇದೆ, ಇನ್ನು ಬಳ್ಳಿ ಹೊರಗಡೆ ಬಂದಿಲ್ಲ. ಆಮೇಲೆ ಬ್ರಾಂಚಸ್ ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿ ಬರ್ತಾ ಇದೆ, ಸುಮಾರು ಇದೆ ಬ್ರಾಂಚಸ್. ನೋಡಿ ರೈತರೆ ಯಾವ ರೀತಿ ಹೈಟ್ ಅಲ್ಲಿ ಇದೆ, ಎಷ್ಟು ಹೆಲ್ದಿ ಆಗಿದೆ ನೋಡಿ. ಲೀಫ್ ನೋಡ್ಬೋದು ಯಾವ ತರ ಇದೆ. ಆಮೇಲೆ ಬೆಡ್ ಇಂದ ಇದು ಸುಮಾರು 1 ಫೂಟ್ ವರೆಗೂ ಹೈಟ್ ಅಲ್ಲ, ಇವಾಗ ಆಲ್ರೆಡಿ ಇದೆ 1 ಫೂಟ್ ಇದೆ ಇದು ನೋಡಿ. ಬೆಡ್ ಇಲ್ಲಿ 1 ಫೂಟ್ ಹೈಟ್ ಅಲ್ಲಿ ಇದೆ. ಈ ಹೈಟ್ ಅಲ್ಲಿ ಇದೆ ಅಂತಂದ್ರೆ ಅದರ ಅರ್ಥ ಪ್ಲಾಂಟ್ ಅಲ್ಲಿ ಏನೋ ಶಕ್ತಿ ಇದೆ ಅಂತಾನೆ, ಅದು ಹೆಲ್ದಿ ಪ್ಲಾಂಟ್ ಅಂತ. ನೀವು ನೋಡ್ತಾ ಇದ್ದೀರಾ 25 ದಿವಸದಲ್ಲೇ ಆಲ್ರೆಡಿ ಚಿಕ್ಕದಾಗಿ ಫ್ರೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಫ್ರೂಟಿಂಗ್ ಆಮೇಲೆ ಇದು ಜಮೀನ್ ನೋಡಿ ಯಾವ ರೀತಿ ಕವರ್ ಆಗ್ತಾ ಇದೆ ಅಂತ. 25 ದಿವಸ 24 ದಿವಸದಲ್ಲಿ ಇಷ್ಟೊಂದು ಡೆವಲಪ್ಮೆಂಟ್ ಇರಲ್ಲ. ನೀವೇನಾದ್ರೂ ಕೆಮಿಕಲ್ ಮಾಡಿ ರಾಸಾಯನಿಕ ಯೂಸ್ ಮಾಡಿದ್ದೆ ಆದ್ರೆ ಈ ರೀತಿಯಲ್ಲೆಲ್ಲ ಡೆವಲಪ್ಮೆಂಟ್ ನಿಮ್ಗೆ ಸಿಗಲ್ಲ. ಯಾಕಂದ್ರೆ ಸುಮಾರು ಅಕ್ಕಪಕ್ಕದಲ್ಲೆಲ್ಲ ಇದಾರೆ ಕಲ್ಲಂಗಡಿ ಬೆಳೆದವರು, ಅಲ್ಲೆಲ್ಲ ನಾವು ನೋಡ್ತಾ ಇದೀವಿ ಈ ರೇಂಜ್ ಅಲ್ಲಿ ಇದಾರೆ. ಅವರು ಸ್ವಲ್ಪ ಜನ ಕೇಳ್ತಾ ಇದಾರೆ ಏನ್ ಗೊಬ್ಬರ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಆಮೇಲೆ ಇವಾಗ ಆಲ್ರೆಡಿ ಬೇರೆ ಬೇರೆ ತರ ತರಕಾರಿ ಬೆಳೆಯವರು ಬೀಜೋಪಚಾರ ತಗೊಂಡಿದ್ದಾರೆ, ಆರ್ಗೋ ಪವರ್ ಯೂಸ್ ಮಾಡಿದ್ದಾರೆ. ಅವರು ಬರ್ತಾ ಇದೆ ಒಳ್ಳೆ ತರ ಒಳ್ಳೆ ಕ್ವಾಲಿಟಿಯಲ್ಲೇ ಬಂದಿದೆ ರಿಸಲ್ಟ್. ಇವಾಗ ಸುಮಾರು ಜನಕ್ಕೆ ನಾನೇ ಸಜೆಸ್ಟ್ ಮಾಡಿದ್ದೀನಿ, ಗೋಲ್ಡನ್ ಸಾಯಿಲ್ ಅಂತ ಒಳ್ಳೆ ಪ್ರಾಡಕ್ಟ್ ಇದೆ, ಯೂಸ್ ಮಾಡಿ. ಎಷ್ಟೋ ಜನ ಇವಾಗ ನಾನು ಇದಕ್ಕಿಂತ ಮೊದಲು ನಾವು ತರಕಾರಿ ಮಾಡಿದೀವಿ, ಅದರಲ್ಲೂ ನೋಡಿದ್ದಾರೆ, ಸುಮಾರು ಜನ ಯೂಸ್ ಮಾಡ್ತಾ ಇದ್ದಾರೆ. ಸುಮಾರು ಜನಕ್ಕೆ ನಾನೇ ಪ್ರಾಡಕ್ಟ್ ತರಿಸು ಕೊಟ್ಟಿದ್ದೀನಿ.
ಇವಾಗಲೂ ಎಷ್ಟೋ ಜನ ಕೇಳ್ತಾರೆ ಅದು ಬೇಕು ಇದು ಬೇಕು ಅಂತ, ಎಲ್ರಿಗೂ ನಾವು ಕೊಡ್ತಾ ಇದ್ದೀವಿ. ಆಮೇಲೆ ಗೋಲ್ಡನ್ ಸಾಯಿಲ್ ಕಂಪ್ನಿಯಿಂದ ಉಮೇಶ್ ಸರ್ ಇದಾರೆ, ಅವರು ಯಾರೇ ರೈತರು ಮಾತಾಡಿದ್ರು ನೇರವಾಗಿ ಅವ್ರ ಅಡ್ರೆಸ್ಗೆ ಕೊರಿಯರ್ ಮಾಡಿನೂ ಕೊಡ್ತಾ ಇದಾರೆ ಅವ್ರ ಪ್ರಾಡಕ್ಟ್ಸ್. ಸಪೋರ್ಟ್ ಅಂತೂ ಒಳ್ಳೆ ರೀತಿಯಲ್ಲೇ ಸಿಗ್ತಾ ಇದೆ ಕಂಪ್ನಿಯಿಂದ. ಸೊ ನೋಡಿ, ಬೆಳೆ ಇವಾಗ ನಾವು ಗೋಲ್ಡನ್ ಸಾಯಿಲ್ ಯೂಸ್ ಮಾಡ್ಕೊಂಡು ಏನ್ ಬೆಳೆದಿದೀವಿ, ತುಂಬಾ ಸಂತೋಷ ಆಗ್ತಾ ಇದೆ ನಮ್ಗೆ, ತುಂಬಾ ಖುಷಿ. ಕೆಮಿಕಲ್ ಮಾಡೋರ್ಗಿಂತಲೂ ಒಂದ್ ಸ್ಟೆಪ್ ನಾವು ಮುಂದೆ ಇದೀವಿ ಅನ್ನೋ ಖುಷಿ ನಮ್ಮಲ್ಲಿ ಹೆಚ್ಚಿದೆ ಇವಾಗ. ಈ ಸ್ವಲ್ಪ ಬೆಡ್ ಅಲ್ಲಿ ಇನ್ನೂ ಒಂಚೂರು ಗ್ಯಾಪ್ ಹೆಚ್ಚಿದ್ರೆ ಇನ್ನೂ ಒಳ್ಳೇದಿತ್ತು. ಆಲ್ರೆಡಿ ಮಾಡಿದೀವಿ. ಇದು ಇನ್ನೊಂದು ಮಾತು, ಈ ಪ್ಲಾಟ್ಗೆ ನಾವು ಯಾವುದೇ ರೀತಿ ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಏನೂ ಕೊಟ್ಟೇ ಇಲ್ಲ ಇದಕ್ಕೆ. ಬರೀ ಆರ್ಗೋ ಪವರ್, ಆಮೇಲೆ ಏನಿದ್ರು ಗೋಲ್ಡನ್ ಸಾಯಿಲ್ ಲಿಕ್ವಿಡ್ ಇಂದಾನೆ ಬೆಳೀತಾ ಇದೆ ಇಷ್ಟು. ಇನ್ನೊಂದು ವಾರದಲ್ಲಿ ಟೋಟಲಿ ಇದು ಏನು ಓಪನ್ ಪ್ಲೇಸ್ ಕಾಣ್ತಾ ಇದೆ ಅದೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಇದು ಈ ಬರೋ ಡೆವಲಪ್ಮೆಂಟ್ ಅಲ್ಲಂತೂ ಕ್ಲೋಸ್ ಆಗ್ಲೇಬೇಕು. ನೋಡಿ, ಎಲ್ಲ ಕಡೆ ಕಾಯಿ ಸ್ಟಾರ್ಟ್ ಆಗಿದೆ. ನೋಡಿ, ಇಲ್ಲಿದೆ, ಆಮೇಲೆ ಇಲ್ಲಿ ಇದೆ, ಕಾಯಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇಲ್ಲೊಂದು ಬಂದಿದೆ ಕಾಯಿ, ಇದು ಸ್ವಲ್ಪ ಚಿಕ್ಕದಿದೆ. ಇದೇ ಬಳ್ಳಿಗೆ ನೋಡಿ, ಇಲ್ಲಿ ಇನ್ನೊಂದಿದೆ. ನೋಡಿ, ಇದು ಅದೇ ಬಳ್ಳಿ, ಇಲ್ಲಿ ಇನ್ನೊಂದಿದೆ. ಒಳ್ಳೆ ಫ್ರೂಟಿಂಗ್ ಅಂತೂ ಒಳ್ಳೆ ಕ್ವಾಲಿಟಿಯಲ್ಲಿ ಬರ್ತಾ ಇದೆ. ಸೊ ಫೈನಲ್ ವರ್ಗು ಕಾದ್ ನೋಡ್ಬೇಕಷ್ಟೇ. ಗೊಬ್ಬರ ಅಂತೂ ಒಳ್ಳೆ ಕ್ವಾಲಿಟಿಯಲ್ಲಿ ಕೆಲಸ ಮಾಡ್ತದೆ. ಇಲ್ಲೇ ಮೇನ್ ರೋಡ್ ಇಲ್ಲೇ ಇದೆ ಪಕ್ಕದಲ್ಲೇ, ನಮ್ಮ ಜಮೀನ್ ಕಟ್ಟೆಗೆ ಮೇನ್ ರೋಡು. ದಾರಿಲಿ ಹೋಗೋರು ಬರೋರು ಕೂಡ ಒಳಗಡೆ ಬಂದು ಪ್ಲಾಟ್ ವಿಸಿಟ್ ಮಾಡ್ಕೊಂಡು ನೋಡಿ ಹೇಳ್ತಾ ಇದಾರೆ, ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ, ಈ ತರ ಯಾರ್ದು ಇಲ್ಲ ಊರಲ್ಲಿ ಅಂತ. ಸೊ ಅದು ನಮಗೆ ತುಂಬಾ ಖುಷಿ ಕೊಡ್ತಾ ಇದೆ ಈ ಮಾತು. ಏನೋ ಕಷ್ಟ ಪಡ್ತಾ ಇದೀವಿ, ಸಾವಯವದಲ್ಲೇ ಮಾಡ್ಬೇಕು ಅಂತ ನಾವು ಪಣ ತೊಟ್ಟಿದೀವಿ. ಸೊ ಸಾವಯವದಲ್ಲೇ ಮಾಡ್ತಾ ಇದೀವಿ. ನೋಡಿ, ಹೈಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಲೀಫ್ ನೋಡಿ ಎಷ್ಟು ದೊಡ್ಡದಾಗಿದೆ. ಬೆಡ್ ಪೂರ್ತಿ ಬೆಡ್ ಕವರ್ ಮಾಡ್ಕೊಂಡಿದೆ ಅದು. ಸೊ ಬಳ್ಳಿ ಆ ಕಡೆ ಹೋಗಿದೆ ನೋಡಿ, ಇಲ್ಲಿಂದ ಬಳ್ಳಿ ಅಲ್ಲಿದೆ, ಅಲ್ಲಿಂದ ಇಲ್ಲಿದೆ. ತುಂಬಾ ಖುಷಿ ಆಗ್ತಾ ಇದೆ ಬೆಳೆ ನೋಡಿ. ರೈತರಲ್ಲೂ ಮನವಿ ಇದೆ, ರೈತರು ಏನೋ ಹೊಸದಾಗಿ ತರಕಾರಿ ಮಾಡಬೇಕು, ಏನೋ ಒಂದು ಬೆಳೆ ಬೆಳಿಬೇಕು ಅಂತ ಇದೆ ಅಲ್ವಾ, ಪ್ರತಿಯೊಬ್ರು ಗೋಲ್ಡನ್ ಸಾಯಿಲ್ ಬೀಜೋಪಚಾರ ಮಾಡ್ಕೊಳ್ಳಿ. ನಿಮ್ದು ಯಾವುದೇ ತರದ ಬೀಜ ಹಾಳಾಗೋಕ್ ಬಿಡಲ್ಲ. ಅದು ಬೀಜ ಇರ್ಲಿ, ನರ್ಸರಿಯಿಂದ ತಂದಿರುವಂತ ಅಗಿ ಇರ್ಲಿ, ಒಳ್ಳೆ ಕ್ವಾಲಿಟಿಯಲ್ಲಿ ರಿಸಲ್ಟ್ ಬರುತ್ತೆ. ಗೋಲ್ಡನ್ ಸಾಯಿಲ್ ಅಲ್ಲಿ ಬಂದ್ಮೇಲೆ ಭಯ ಪಡುವಂತ ಅವಶ್ಯಕತೆನೇ ಇಲ್ಲ. ನಿಮ್ ಜಮೀನಲ್ಲಿ ಹುಳು ಆಗೋದಂತೂ ಕಡಿಮೆನೆ. ಇನ್ ಕೇಸ್ ಆಗಿದ್ರು ಅವರಲ್ಲಿ ಟ್ರೀಟ್ಮೆಂಟ್ ಇದೆ. ಅದರಲ್ಲಿ ಫೆಂಡರ್ ಪ್ಲಸ್ ಇದೆ, ಜಿ ವಿಕ್ಟರ್ ಇದೆ, ನೀಮ್ ಆಯಿಲ್ ಇದೆ. ನಾವಂತೂ ಯೂಸ್ ಮಾಡ್ತಾ ಇದೀವಿ. ಸುಮಾರು ಜನಕ್ಕೆ ನಾನು ಸಜೆಸ್ಟ್ ಮಾಡಿದ್ದೀನಿ, ಆಲ್ರೆಡಿ ತರಿಸ್ಕೊಟ್ಟಿದ್ದೀನಿ. ಒಳ್ಳೆ ಕ್ವಾಲಿಟಿಯಲ್ಲಿ ಬರ್ತಾ ಇದೆ. ನೀವು ಇಲ್ಲಿ ಲೈವ್ ಆಗಿ ನೋಡ್ತಾ ಇದ್ದೀರಾ. ಯಾರು ರೈತರು ಹೇಳ್ತಾ ಇದಾರೆ ಕಲ್ಲಂಗಡಿ ಬರಲ್ಲ ಸಾವಯವದಲ್ಲಿ ಅಂತ, ಅವ್ರಿಗೆ ಈ ಪ್ಲಾಟ್ ವಿಸಿಟ್ ಒಂದ್ಸರಿ ಮಾಡ್ಲಿ. ಅವ್ರು ಬಂದು ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ. ಫರ್ದರ್ ಏನೇ ಹೆಲ್ಪ್ ಬೇಕಾದ್ರೂ ಕಂಪ್ನಿಯಿಂದ ಕೊಡ್ತಾ ಇದಾರೆ ಅವರು. ನಾವು ಏನ್ ಮಾಡ್ಬೇಕು ಏನಿಲ್ಲ, ಪ್ರತಿಯೊಂದು ಡೋಸು ಅವರೇ ಹೇಳ್ತಾ ಇದಾರೆ. ಅವ್ರು ಯಾವ ರೀತಿ ಹೇಳ್ತಾ ಇದಾರೆ ಆ ಪ್ರಕಾರ ನಾವಿಲ್ಲಿ ಮಾಡ್ತಾ ಇದೀವಿ. ಸೊ ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಗೋಲ್ಡನ್ ಸಾಯಿಲ್ ತುಂಬಾ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಡ್ತಾ ಇದೆ. ಎಲ್ಲ ರೈತರು ಪ್ರಾಡಕ್ಟ್ ಸದುಪಯೋಗ ಪಡ್ಕೊಳ್ಳಿ ಅಂತ ನಮ್ಮ ಭಾವನೆ. ನಮಸ್ಕಾರ.